ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ಏನು ಮಾಡಿ ತೋರಿಸ್ತಾರೆ ಅಂತ ಯೋಚನೆ ಮಾಡಬೇಡಿ. ತುಂಬಾ ಟೇಸ್ಟಿಯಾಗಿರೋ ಅಂಥ, ಯಾವಾಗಲೂ ಒಂದೇ ಥರ ಮಾಡಿ ತಿನ್ನೋದಕ್ಕೆ ಬೋರ್ ಆಗಿದ್ದರೆ, ಹಾಗೆ ದೇಹಕ್ಕೂ ಕೂಡ ತಂಪು, ಹಾಗೆ ಜೀರ್ಣಕ್ರಿಯೆನೂ ಕೂಡ ತುಂಬಾ ಸುಲಭವಾಗಿ ಆಗೋ ಅಂಥ ಸಬ್ಬಕ್ಕಿ ಪಾಯಸನ ಮಾಡಿ ತೋರಿಸೋಣ ಅಂತ ಬರ್ತಾಯಿದ್ದೀನಿ. ಹಾಗಾಗಿ ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಮೊದಲಿಗೆ ಸಬ್ಬಕ್ಕಿ ಉಪಯೋಗಗಳೇನು ಅಂತ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ನಿಮಗಿನ್ನೂ ಹೆಚ್ಚಾಗಿ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಬ್ಬಕ್ಕಿ ಸೇವನೆ ಮಾಡೋದ್ರಿಂದ ಮೊದಲಿಗೆ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಹೊಟ್ಟೆ ಹಸಿವು ಕೂಡ ಆಗೋದಿಲ್ಲ ಬೇಗ. ಹೊಟ್ಟೆ ಉಬ್ಬರ ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಹೇಗೆ ಅಂದರೆ ಇದರಲ್ಲಿ ಹೆಚ್ಚಿನ ನಾರಿನ ಅಂಶ ಸಿಗೋದ್ರಿಂದ. ಹಾಗೆ ಸಬ್ಬಕ್ಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಅಂಶ ಕೂಡ ಇರುತ್ತೆ. ಹಾಗೆ ಸಬ್ಬಕ್ಕಿ ಕೆಲವು ಕಾಯಿಲೆಗಳಿಗೂ ಕೂಡ ತುಂಬಾ ಉಪಯೋಗ. ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರಿಗೂ ಕೂಡ ಅಷ್ಟೇ. ಬೊಜ್ಜು ಬೆಣ್ಣೆಯಂತೆ ಕರಗೋಗುತ್ತೆ. ಡೈಲಿ ಯೂಸಸ್ಸಲ್ಲಿ ಫುಡ್ ಪ್ರೊಸೆಸ್ಸಲ್ಲಿ ಯಾವುದಾದ್ರೂ ಒಂದು ರೀತಿ ಸಬ್ಬಕ್ಕಿ ಯೂಸ್ ಮಾಡ್ಕೊಂಡು ಇಡ್ಲಿ ಮಾಡ್ತಾರೆ, ದೋಸೆ ಮಾಡ್ತಾರೆ, ವಡೆ ಮಾಡ್ತಾರೆ, ಈ ರೀತಿ ತುಂಬ ರೆಸಿಪೀಸ್ ಮಾಡ್ತಾರೆ. ಹಾಗೆ ನೀವು ಕೂಡ ಯಾವುದಾದ್ರೂ ಒಂದು ಡೈಲಿ ಬೇಸಸ್ನಲ್ಲಿ ಈ ಸಬ್ಬಕ್ಕಿನ ಉಪಯೋಗಿಸ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದನ್ನು ಸಾಬುದಾನಿ ಅಂತ ಕೂಡ ಅಂತಾರೆ. ಹಾಗೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ಇದನ್ನು ಸೇವಿಸೋದ್ರಿಂದ. ಮಧುಮೇಹ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ. ಹೌದು ಫ್ರೆಂಡ್ಸ್. ಹಾಗೆ ಇದನ್ನು ಏನರಿಂದ ತಯಾರಿಸ್ತಾರೆ ಅಂತಂತಂದರೆ, ಮರಗೆಣಸು ನಿಮಗೆ ಗೊತ್ತೇ ಇರುತ್ತೆ, ಅದರಿಂದ ಚಿಪ್ಸಸ್ ಕೂಡ ಮಾಡ್ತಾರೆ. ಹಾಗೆ ಮರಗೆಣಸಿನಲ್ಲಿರುವ ಸ್ಟಾರ್ಚ್ ಅಂದರೆ ಗಂಜಿನ ಸಂಗ್ರಹಿಸಿ ಆ ಗಂಜಿನಲ್ಲಿಂದ ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ತಯಾರಿಸಿ ಈ ಸಬ್ಬಕ್ಕಿನ ಮಾಡ್ತಾರೆ. ಇದರಲ್ಲಿ ತುಂಬಾ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಹಾಗೆ ಕ್ಯಾಲರಿ ಇರೋ ಅಂಥದ್ದು. ಇದರಿಂದ ತೂಕ ಕೂಡ ಕಡಿಮೆ ಆಗುತ್ತೆ. ಇದು ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಹಾಗೆ ಸಬ್ಬಕ್ಕಿ ಒಳ್ಳೆ ಶಕ್ತಿವರ್ಧಕ ಕೂಡ. ಯಾಕೆ ಅಂದರೆ ಇದರಲ್ಲಿ ಸ್ಟಾರ್ಚ್ ಹಾಗೆ ಸಕ್ಕರೆ ಇರೋದ್ರಿಂದ ಬಹುಬೇಗನೆ ಗ್ಲೂಕೋಸ್ ಪರಿವರ್ತನೆ ಆಗಿ ಶಕ್ತಿ ಕೂಡ ಬರುತ್ತೆ. ಉಪವಾಸದ ಸಮಯದಲ್ಲಿ ಇದು ಅತ್ಯುತ್ತಮ ಆಹಾರ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಈಗ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಫ್ರೆಂಡ್ಸ್ ಸಬ್ಬಕ್ಕಿನ ತಗೊಂಡು ಒಂದು ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ಗೆ ನಮಗೆ 2.5 ಬೌಲಷ್ಟು ಸಿಗುತ್ತೆ ಅದು ಉಬ್ಬಿದ್ರೆ. ಹಾಗಾಗಿ ಒಂದು 3 ಅವರ್ ನೆನೆಸಿಟ್ಕೊಂಡು ಈಗ ನೆಂದಿರೋ ಅಂಥ ಸಬ್ಬಕ್ಕಿನ ಇಟ್ಕೊತಾ ಇದ್ದೀನಿ ಒಂದರಲ್ಲಿ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊತಾ ಇದ್ದೀನಿ. ನೀವು ಬೇಕಿದ್ದರೆ ಆಯಿಲ್ ಬೇಕಿದ್ದರೂ ತೊಗೊಬೋದು. ಹಾಗೆ ತೆಂಗಿನ ಎಣ್ಣೆಯಲ್ಲಿ ಮಾಡೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನಾನು ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು 15ರಿಂದ 20 ಗೋಡಂಬಿ ತೊಗೊತಾ ಇದ್ದೀನಿ. ಗೋಡಂಬಿನ ಕೂಡ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಕಡಿಮೆ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಈ ಪ್ರೋಸೆಸ್ನಲ್ಲೇ ಪಿಸ್ತಾ ಹಾಗೆ ಬಾದಾಮಿ ಕೂಡ ಸೇರಿಸ್ಕೊಬೋದು. ನಾನು ಅದನ್ನು ಲಾಸ್ಟಲ್ಲಿ ಯೂಸ್ ಮಾಡೋಣ ಅಂತಂತಂದ್ಬಿಟ್ಟು ಈಗ ನಾನು ಬರೀ ದ್ರಾಕ್ಷಿ ಗೋಡಂಬಿ ಕೂಡ ಯೂಸ್ ಮಾಡಿಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನು ಇವಾಗ ಇಲ್ಲಾಂದರೆ ಸೀದೋಗುತ್ತೆ. ಯಾಕೆಂದರೆ ತುಪ್ಪ ಬೇಗ ಕಾಯ್ದು ಬಿಡುತ್ತಲ್ವ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಬೇಗ ಹುರಿದು ತೆಗೆದಿಟ್ಕೊಬೇಕು. ಇದನ್ನು ಈಗ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದು ಹಾಗೆ ದೇಹಕ್ಕೆ ತುಂಬಾ ತಂಪು, ಹೀಟ್ ಬಾಡಿ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಒಂದೇ ರೀತಿ ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ತಿನ್ನೋದಕ್ಕಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತಂದ್ಬಿಟ್ಟು. ಇದೇ ಇವಾಗ ಸಪ್ರೇಟ್ ಮಾಡ್ಕೊಂಡಿರೋ ಅಂಥ ತುಪ್ಪದಲ್ಲೇನೆ ಮತ್ತು ನಾನು ಕಡಿಮೆ ಫ್ಲೇಮ್ ಇಟ್ಕೊಂಡು ಈ ನೆಂದಿರುವಂಥ ಸಬ್ಬಕ್ಕಿನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಕೈ ಬಿಡದೆ ಆಡಿಸ್ತಾ ಇರಬೇಕು. ಯಾಕೆ ಅಂದರೆ ಇದು ಸ್ವಲ್ಪ ಅಂಟು ಹಾಗಿರುತ್ತೆ. ನೋಡ್ತಾ ಇರ್ಬೋದು ಬಾಣಲೆಗೆ ಹಾಗೆ ಸ್ಟಿಕ್ಕಿ ಆಗುತ್ತೆ. ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರೋವಾಗಲೇ ಸ್ಟಿಕ್ ಆಗ್ತಾಯಿದೆ. ಹಾಗಾಗಿ ಕೈ ಬಿಡದೆ ನೀಟಾಗಿ ಚೆನ್ನಾಗಿ ಕಡಿಮೆ ಫ್ಲೇಮ್ ಇಟ್ಕೊಂಡೇನೆ ತುಪ್ಪದಲ್ಲಿ ಒಂದು 5ರಿಂದ 10 ನಿಮಿಷ ಹುರಿದ್ರೆ ಆ ಅರೋಮನೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧದಿಂದ 3/4 ಲೀಟ್ರ್ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬರೀ ಹಾಲನ್ನೇ ಸೇರಿಸ್ಕೊಬೋದು. ಈಗ ನಾನು ಅರ್ಧ ಲೀಟ್ರ್ ಹಾಲು ಕಾಯಿಸಿ ಇಟ್ಕೊಂಡಿರೋ ಅಂಥ ಹಾಲನ್ನು
ಇದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಒಂದು 15ರಿಂದ 20 ನಿಮಿಷ ಸ್ವಲ್ಪ ಕುಕ್ ಆಗೋದಕ್ಕೆ ಬಿಡಬೇಕು. ಆಗ ನೀವು ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ ಸೈಜ್ ಹೇಗೆ ಚೇಂಜ್ ಆಗುತ್ತೆ ಅಂತಂತಂದ್ಬಿಟ್ಟು. ಈಗಿರೋ ಅಂಥ ದಪ್ಪಕ್ಕಿಂತನೂ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಫ್ರೆಂಡ್ಸ್. ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ನೀವು ತಿಂದಿರ್ತೀರ ಆಲ್ಮೋಸ್ಟ್. ಅದು ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನೀಗ ಹಾಲನ್ನು ಸೇರಿಸ್ಕೊಂಡು, ಹಾಗೆ ಇದಕ್ಕೆ ನೀವು ಬೆಲ್ಲ ಬೇಕಿದ್ರೆ ಬೆಲ್ಲ ಸೇರಿಸ್ಕೊಬೋದು, ಇಲ್ಲ ಸಕ್ಕರೆ ಬೇಕಿದ್ರೆ ಸಕ್ಕರೆ ಸೇರಿಸ್ಕೊಬೋದು. ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ಸೈಡಲ್ಲಿ ಕಪ್ಪಲ್ಲಿ ಈಗ ಕೇಸರಿನ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಕೇಸರಿ ಹಾಕೋದ್ರಿಂದನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಯಾವುದೇ ಸ್ವೀಟ್ ಆದರೂ ಸರಿಯೇ, ಕೇಸರಿ ದಳನ ಬಳಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೈ ಬಿಡದೆ ಆಡಿಸ್ತಾ ಇದ್ರೂ ಕೂಡ ಸ್ವಲ್ಪ ಆಗಲೇ ಒಂದು ಸ್ವಲ್ಪ ಸ್ಟಿಕ್ಕಿಯಾಗಿ ಒಂದು ಕಡೆ ಅಂಟ್ಕೊಂಡ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಹಾಗೆ ಇದಕ್ಕಿವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ ನಾವು. ಇವಾಗ 1 ಕಪ್ ಸಬ್ಬಕ್ಕಿ ತೊಗೊಂಡಿರೋದ್ರಿಂದ ನಾವು 1 ಕಪ್ ಅಷ್ಟೇನೆ ಸಕ್ಕರೆ ತೊಗೊಂಡ್ರೆ ಸಾಕು. ಇದರಲ್ಲಿ ಆಲ್ಮೋಸ್ಟ್ ಸಕ್ಕರೆ ಅಂಶ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಏನು ಸಕ್ಕರೆ ಬಳಸ್ಕೊಳೋದು ಬೇಡ. ಸಕ್ಕರೆನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಕುದಿಯೋವರೆಗೂ ಒಂದು 5ರಿಂದ 10 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಈ ಸ್ವೀಟ್ ಇಷ್ಟ ಅಂತಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ತಿಳಿಸೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಬಾದಾಮ್ ಪೌಡ್ರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂಚೂರು ಏಲಕ್ಕಿ ಪೌಡರ್ ಕೂಡ ಸೇರಿಸ್ಕೊಳ್ಳಿ. ಒಂದು 2ರಿಂದ 3 ಏಲಕ್ಕಿ ಕೂಡ ಜಜ್ಜಿ ಹಾಕ್ಕೊಳ್ಳಿ. ಈ ಕುದಿಯೋ ಟೈಮ್ನಲ್ಲಿ ಹಾಕ್ಕೊಬೇಕು, ಮುಂಚೆನೇ ಹಾಕ್ಕೊಬಾರ್ದು. ಹಾಗಾಗಿ ಈಗ ಸೇರಿಸ್ಕೊತಾ ಇದ್ದೀನಿ ಬಾದಾಮ್ ಪೌಡರ್ನ. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಅಡುಗೆ ಆದರೂ ಸರಿಯೇ, ಮಾಡೋವಾಗ ಪ್ರೀತಿಯಿಂದ ಖುಷಿಯಿಂದ ನಮಗೆ ನಾವು ನಮ್ಮವರಿಗೋಸ್ಕರ ಮಾಡ್ತಾಯಿದ್ದೀವಿ ಅಂತ ಮಾಡಿದ್ರೆ ಯಾವುದೇ ಅಡುಗೆ ಆದರೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಪ್ರೀತಿಯಿಂದ ಮಾಡಿ. ಹಾಗೆ ಈಗ ಕೇಸರಿ ನೆನೆಸಿಟ್ಕೊಂಡಿದ್ದೀನಿ ಅಲ್ವಾ, ಆ ಹಾಲನ್ನು ಕೂಡ ಫೈನಲಾಗಿ ಸೇರಿಸ್ಕೊತಾ ಇದ್ದೀನಿ. ಈ ಟೈಮ್ನಲ್ಲೇನೆ ನೀವು ಬೇಕಿದ್ರೆ ಸ್ವೀಟ್ ಕನ್ಸಿಸ್ಟೆನ್ಸಿ ಸಾಕಾ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾ ಅಂತ ನೋಡ್ಕೊಬೋದು. ನನಗೆ ಸ್ವೀಟ್ ಜಾಸ್ತಿ ಇರಬೇಕು ಅಂತೇನಿಲ್ಲ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಮೀಡಿಯಮ್ ಇದ್ದರೆ ತಿನ್ನೋದಕ್ಕೆ ಸ್ವಲ್ಪ ಚೆಂದ. ಹಾಗೆ 1 ಸ್ಪೂನ್ ತಿನ್ನೋರು ಒಂದು 3 ಸ್ಪೂನ್ ತಿಂತಾರೆ. ಹಾಗಾಗಿ ಫೈನಲಾಗಿ ನಾವು ಇವಾಗ ಆಗಿದೆ, ಇದು ನೋಡ್ತಾ ಇರ್ಬೋದು. ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಕೂಡ ಈಗ ಫೈನಲಾಗಿ ಸೇರಿಸ್ಕೊಬೇಕು. ಹಾಗೆ ನಿಮ್ಮ ಹತ್ರ ಪಿಸ್ತಾ ಬಾದಾಮ್ ಎಲ್ಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸ್ಮೆಲ್ ಕೂಡ ಹಾಗೇ ತುಪ್ಪದ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಾನೀಗ ದ್ರಾಕ್ಷಿ ಗೋಡಂಬಿನ ಕೂಡ ಸೇರಿಸ್ಕೊತೀನಿ. ಚೆನ್ನಾಗಿ ಬೆಂದಿದೆ. ಹಾಗೆ ಇದು ಆರ್ತಾ ಇನ್ನೂ ಗಟ್ಟಿ ಬರುತ್ತೆ. ನೀವು ಇನ್ನೂ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಬೇಕು. ಬಿಸಿ ಇದ್ದಾಗ ಈ ಥರ ಇರುತ್ತೆ, ಆರ್ತಾ ಇನ್ನೂ ಗಟ್ಟಿ ಬರುತ್ತೆ. ಹಾಗೆ ನಾನೀಗ ಬಾದಾಮ್ ಮತ್ತು ಪಿಸ್ತಾನ ಕೂಡ ಚಾಪ್ ಮಾಡ್ಕೊತಾ ಇದ್ದೀನಿ, ಇದರ ಮೇಲೆ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಸಬ್ಬಕ್ಕಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತಿನ್ನಿ. ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕೂಡ ತಿಳಿಸ್ಕೊಡಿ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಎಲ್ಲರಿಗೂ ಕೊಡಿ, ಹೇಗಿದೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಫ್ರೆಂಡ್ಸ್.